ವಿಡಿಯೋದ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಡಾಕ್ಟರ್ ಕುಮಾರಸ್ವಾಮಿ, ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಸ್ನೇಹಿತರೆ, ಇವತ್ತಿನ ಏರಿಯಾ ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟು ಅನಾಲಜಿ. ಬಹುಶಃ ಅಷ್ಟೊಂದು ಗಣಿತದ ಅಂಶಗಳು ಒಳಗೊಂಡಿರುವಂತಹ, ತರ್ಕಕ್ಕೆ ಸಂಬಂಧಿಸಿರುವಂತಹ ಒಂದು ಏರಿಯಾ ಅಂತ ಹೇಳಿದ್ರೆ ಅನಾಲಜಿ. ಅನಾಲಜಿ ಮೀನ್ಸ್ ಕಂಪ್ಯಾರಿಸನ್ ಆರ್ ಹೋಲಿಕೆ ಅಥವಾ ಸಾಮ್ಯತೆ ಅಂತ ಕರಿತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಅನಾಲಜಿನಲ್ಲಿ ಯಾವ್ಯಾವ ಟೈಪ್ಸಲ್ಲಿ ಕ್ವಶನ್ಸು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರೋ ಸಾಧ್ಯತೆ ಇರುತ್ತೆ, ಅವುಗಳ ಬಗ್ಗೆ ಚರ್ಚಿಸುವಂಥ ಒಂದೊಂದು ಉದಾಹರಣೆಗಳನ್ನು ನಾನು ತೆಗೆದುಕೊಳ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂಥ ಪ್ರಶ್ನೆಗಳನ್ನು CET ಮೆಥಡಲ್ಲಿ ಬಿಡಿಸ್ಕೊಂಡು ಹೋಗ್ತೀನಿ. ಸ್ನೇಹಿತರು, ನೇರವಾಗಿ ಟಾಪಿಕ್ ಹೋಗ್ತೀನಿ. ಟುಡೇಸ್ ಕಾನ್ಸೆಪ್ಟ್ ಈಸ್ ಅನಾಲಜಿ. ಅನಾಲಜಿ ಮೀನ್ಸ್ ಹೋಲಿಕೆ. ಸಾಮ್ಯತೆ, ಹೋಲಿಕೆ ಅಥವಾ ಸಾಮ್ಯತೆ ಅಂತ ಕರಿತೀವಿ. ಈ ಕಾನ್ಸೆಪ್ಟಲ್ಲಿ ಬಹುಮುಖ್ಯವಾಗಿ 4 ಟೈಪ್ಸ್ ಇದೆ. ಆ 4 ಟೈಪ್ ಕ್ವಶನ್ಸ್ ಅನ್ನು ಕೇಳೋ ಸಾಧ್ಯತೆ ಇರುತ್ತೆ. ಆ 4 ಟೈಪ್ಸ್ ಯಾವ್ಯಾವ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಪು ನಂಬರ್ ಅನಾಲಜಿ. We call it as number analogy. In this method, they are using integers. That means numbers. That is ಸಂಖ್ಯಾ ಹೋಲಿಕೆ ಅಂತ. ಸಂಖ್ಯಾ ಹೋಲಿಕೆ. Second method is letters analogy. Letters analogy. Letters analogy means they are using English alphabet 26 letters. English ವರ್ಣಮಾಲೆ 26 ಅಕ್ಷರಗಳನ್ನು ಬಳಸಿರ್ತಕ್ಕಂಥದ್ದು. ದಟ್ ಈಸ್ ಅಕ್ಷರ ಹೋಲಿಕೆ. Third method is they are mixing both numbers and as well as letters. That is, third method is numbers and letters analogy. That is, ಸಂಖ್ಯಾ ಮತ್ತು ಅಕ್ಷರ ಹೋಲಿಕೆ. Third type is. Fourth type is words analogy. Fourth type is words analogy. Words analogy. That is ಪದಗಳ ಹೋಲಿಕೆ. ನಂಬರ್ ಅನಾಲಜಿ ಅಂತ ಹೇಳಿದ್ರೆ ನಂಬರ್ಸ್ಗಳನ್ನ ಬಳಕೆ ಮಾಡಿಕೊಂಡು ಹೋಲಿಕೆ ಮಾಡಿರ್ತಾನೆ. ಅವನು ಮಾಡಿರುವಂಥ ಹೋಲಿಕೆಯ ನಿಯಮಗಳನ್ನೇ ಅನುಸರಿಸಿಕೊಂಡು ಅವನಿಗೆ ಕೇಳಿರುವಂಥ ಹೋಲಿಕೆಯ ಜೋಡಿಯನ್ನು ಕಂಡಿಬೇಕಾಗುತ್ತೆ. ಜೋಡಿಯಲ್ಲಿ ಒಂದು ಪದವನ್ನು ಕಂಡಿಬೇಕಾಗುತ್ತೆ. ಅದೇ ರೀತಿಯಲ್ಲಿ ಲೆಟರ್ಸ್ ಇರ್ತದೆ. ಅಕ್ಷರಗಳನ್ನು ಅವನು ಹೋಲಿಕೆ ಮಾಡಿ ಒಂದು ಜೋಡಿ ಮಾಡಿರ್ತಾನೆ. ಆ ಜೋಡಿಯಲ್ಲಿರುವ ಸಂಬಂಧವನ್ನು ಐಡೆಂಟಿಫಿಕೇಶನ್ ಮಾಡಿ ಅದೇ ಸಂಬಂಧವನ್ನು ಕೇಳಿರುವಂಥ ಭಾಗದಲ್ಲಿ ನಾವು ಗುರುತಿಸಬೇಕಾಗುತ್ತೆ. ಅದೇ ರೀತಿ ಅಕ್ಷರ ಮತ್ತು ಅಂಕಿ ಸಂಖ್ಯೆಗಳನ್ನು ಮಿಕ್ಸ್ ಮಾಡಿರ್ತಾನೆ. ದಟ್ ಈಸ್ ಥರ್ಡ್ ಟೈಪ್ ಆಫ್ ಅನಾಲಜಿ. ಫೋರ್ತ್ ಟೈಪ್ ಈಸ್ ದೇ ಆರ್ ಯೂಸಿಂಗ್ ವರ್ಡ್ಸ್. ವರ್ಡ್ಸ್ ಅಂದರೆ ಪದಗಳಿರುವ ಸಂಬಂಧದ ಆಧಾರದ ಮೇಲೆ ಕೇಳಿರ್ತಾರೆ. ಸೊ ಇವುಗಳನ್ನ ವಿವಿಧ ರೀತಿಯ ಉದಾಹರಣೆಗಳ ಮೂಲಕ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇವಾಗ ಮೊದಲನೇದಾಗಿ ನಂಬರ್ಸ್ ಅನಾಲಜಿ ತಗೊಳ್ತೀವಿ. ನಂಬರ್ಸ್ ಅನಾಲಜಿ. First type is number analogy. First type is number analogy. Numbers analogy, already told you, numbers analogy means they are compare the numbers in a pair. Pair ನಲ್ಲಿ ನಂಬರ್ಗಳನ್ನು ಕಂಪೇರ್ ಮಾಡಿರ್ತಾನೆ. In the same way, same manner, we are using same rule, identify the another pair on the basis of that rule. That's all. ಸೊ ಈಗ ಏನು ಅನಾಲಜಿ ಅಂದ್ರೇನು, ಹೋಲಿಕೆ ಅಂದ್ರೇನು, ಒಂದು ಭಾಗದಲ್ಲಿರುವ ಪದಗಳನ್ನು ಕೊಟ್ಟಿರ್ತಾನೆ. ಅವುಗಳ ರಿಲೇಶನ್ಶಿಪ್ ನೋಡಿಕೊಂಡು ಮತ್ತೊಂದು ಪದದಲ್ಲಿರತಕ್ಕಂಥ ರಿಲೇಶನ್ಶಿಪ್ ಅಪ್ಲೈ ಮಾಡಿ ಐಡೆಂಟಿಫೈ ದ ಆನ್ಸರ್. ದಟ್ಸ್ ಆಲ್. ಈಗ ಅದರಲ್ಲಿ ಮೊದಲನೇ ಸ್ಟ್ಯಾಂಡರ್ಡ್ ಮೆಥಡ್ ಏನಪ್ಪ ಅಂದರೆ ದಟ್ ಈಸ್ A is to B,
double is to C is to D. This is first form. First form, that means this method is on the basis of analogy, that is ratio method. So ratio method base ಮೇಲೆ analogy symbols ಅನ್ನು ಬಳಸಿರ್ತಾನೆ. So ಇದನ್ನ ಇಲ್ಲೇನು ಹೇಳ್ತಾನೆ, that is mid term ಅಂತ ಹೇಳ್ತಾನೆ. That we call it as mid terms. Mid terms. This pair is called extremes. We call it extremes. ಅಂದ್ರೆ ಮಧ್ಯ ಪದಗಳು ಮತ್ತು ಅಂತ್ಯ ಪದಗಳು. we call it as in ಕನ್ನಡ ಮಧ್ಯ ಪದಗಳು ಅಂತ್ಯ ಪದಗಳು ಅಂತ ಕರಿತೀವಿ. ಇದು ಏನಂದ್ರೆ ರೂಲ್ ಏನಪ್ಪ ಅಂದ್ರೆ, ರೂಲ್ ಏನಪ್ಪ ಅಂದ್ರೆ the product of mid-terms are equal to product of extremes. ಕನ್ನಡ ಮಧ್ಯ ಪದಗಳ ಗುಣಲಬ್ಧವು ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ದಟ್ ಇಸ್ ಅ ರೂಲ್. ಫಸ್ಟ್ ನಾವು ಈ ಅನಾಲಜಿಯನ್ನ ಆನ್ಸರ್ನ ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ಫಸ್ಟ್ ವಿ ಟೆಸ್ಟ್ ಆರ್ ಗೋ ಥ್ರೂ ದ ಫಸ್ಟ್ ಮೆಥಡ್, ದಟ್ ಈಸ್ ಎ ಇಸ್ ಟು ಬಿ ಡಬಲ್ ಇಸ್ ಟು ಸಿ ಇಸ್ ಟು ಡಿ ಅಂತ ಹೇಳಿದ್ರೆ ಮಲ್ಟಿಪ್ಲೈಯಿಂಗ್ ಮಿಡ್ ಟರ್ಮ್ಸ್ ಅಂಡ್ ಮಲ್ಟಿಪ್ಲೈಯಿಂಗ್ ಎಕ್ಸ್ಟ್ರೀಮ್ಸ್ ಎಕ್ಸ್ಟರ್ನಲ್ ಟರ್ಮ್ಸ್. ಸೊ ಈ ಪ್ರಾಡಕ್ಟ್ ಏನಾಗಿರ್ಬೇಕಪ್ಪ ಅಂದ್ರೆ ದಟ್ ಈಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಡಿ, ಬಿ ಸಿ ಈಕ್ವಲ್ಸ್ ಎ ಡಿ ಆಗಿರಬೇಕು. ದಟ್ ಇಸ್ ದ ಫಸ್ಟ್ ರೂಲ್. ಆಫ್ಟರ್ ವಿ ಟೆಸ್ಟಿಂಗ್ ದ ಫಸ್ಟ್ ರೂಲ್, when the answer is not correct, then we test another rule, another type of rule, or go through another types. Okay sir? Okay, this is first type. Next ಎರಡನೇ type. ಒಂದು ವೇಳೆ ಈ ಟರ್ಮ್ನಲ್ಲಿ ಈ ಮೆಥಡ್ನಲ್ಲಿ ಅನಾಲಜಿ ಕಂಡುಹಿಡಿಯುವಾಗ ಉತ್ತರ ಬರಲಿಲ್ಲ ಅಂತ ಹೇಳಿದಾಗ, ಸೊ ಈಗ ನಾವು ಸೆಕೆಂಡ್ ಮೆಥಡ್ ಹೋಗಬೇಕು. ಸೆಕೆಂಡ್ ಮೆಥಡ್ ಈಸ್ ಲೈಕ್ ದಿಸ್. ಸೆಕೆಂಡ್ ಮೆಥಡ್ ಈಸ್ ಲೈಕ್ ದಿಸ್. ಈಗ ಸೆಕೆಂಡ್ ಮೆಥಡ್ ಸೇಮ್, ಎ ಇಸ್ ಟು ಬಿ ಡಬಲ್ ಇಸ್ ಟು ಸಿ ಇಸ್ ಟು ಡಿ. ಈ ಫಾರ್ಮಲ್ ಅಪ್ಲೈ ಮಾಡಬೇಕು. ಇಲ್ಲೇನು ಅಂತ ಹೇಳಿದ್ರೆ ಎ ಇಸ್ ಟು ಬಿ ಅಂತ ಹೇಳಿದಾಗ ದಿಸ್ ಇಸ್ ಎಲ್ ಎಚ್ ಎಸ್ ಟರ್ಮ್ಸ್, ದಿಸ್ ಇಸ್ ಆರ್ ಎಚ್ ಎಸ್ ಟರ್ಮ್ಸ್. ಈಗ ಎಲ್ ಎಚ್ ಎಸ್ ಅಂತ ಕೇಳಿದ್ರೆ ವಿ ಆರ್ ಐಡೆಂಟಿಫೈ ದ ರಿಲೇಶನ್ಶಿಪ್ ಆಫ್ ಸಿ ಇಸ್ ಟು ಡಿ, ದಟ್ ಈಸ್ ಆರ್ ಎಚ್ ಎಸ್ ಟರ್ಮ್ಸ್. ಸಪೋಸ್ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ರೆ ವಿ ಫೈಂಡ್ ದ ರಿಲೇಶನ್ಶಿಪ್ ಆಫ್ ಎಲ್ ಎಚ್ ಎಸ್, ದಟ್ ಮೀನ್ಸ್ ಎ ಅಂಡ್ ಬಿ. ದೆನ್ ವಿ ಆರ್ ಅಪ್ಲೈಯಿಂಗ್ ದ ಸೇಮ್ ರೂಲ್, ದಟ್ ಇಸ್ ಆರ್ ಎಚ್ ಎಸ್. ಓಕೆ, ಸೊ ಹೀಗಾಗಿ ಎರಡನೇ ಮೆಥಡ್ ಅಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಮಾಡ್ಕೋಬೇಕು. ಎಲ್ ಎಚ್ ಎಸ್ ಅಲ್ಲಿ ಕೇಳಿದ್ರೆ ಆರ್ ಎಚ್ ಎಸ್ ರೂಲ್ ಅಪ್ಲೈ ಮಾಡಿ ಇಲ್ಲಿ ಅಪ್ಲೈ ಮಾಡಬೇಕು. ಆರ್ ಎಚ್ ಎಸ್ ಅಲ್ಲಿ ಎಕ್ಸ್ ಟರ್ಮ್ ಕೇಳಿದ್ರೆ ಇದನ್ನ ಐಡೆಂಟಿಫಿಕೇಶನ್ ಮಾಡಿ ಆರ್ ಎಚ್ ಎಸ್ ಅಪ್ಲೈ ಮಾಡಬೇಕು. ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಅನಾಲಜಿ ರೂಲ್. ಸೊ ಇದರಲ್ಲಿ 4 ಟೈಪ್ ಇರ್ತವೆ ಎಕ್ಸ್ಟರ್ನ್ಸ್. ಫಸ್ಟ್ ಎ ಟರ್ಮ್ ಏನಿರ್ತಪ್ಪ ಅಂದ್ರೆ ಫಸ್ಟ್ ಎಕ್ಸ್ ಕೊಟ್ಬಿಡ್ತಾನೆ, ಎ ಜಾಗ ಎಕ್ಸ್ ಕೊಟ್ಟಿರ್ತಾನೆ. ಎ ಇಸ್ ಟು ಬಿ ಡಬಲ್ ಇಸ್ ಟು ಸಿ ಇಸ್ ಟು ಡಿ. ದಿಸ್ ಇಸ್ ಫಸ್ಟ್ ಟೈಪ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಪ್ಲೇಸ್ ಆಫ್ ಎ. ಸೆಕೆಂಡ್ ಒನ್ ಬಿ, ಎ ಇಸ್ ಟು x, value of x is the position of d, therefore c is to d. Here LHS, RHS, LHS ಅಲ್ಲಿ ನಾವು ಕಂಡುಹಿಡಿಯುವಾಗ RHS ರಿಲೇಶನ್ಶಿಪ್ ಅನ್ನು ಐಡೆಂಟಿಫಿಕೇಶನ್ ಮಾಡಿ we are applying the same rule in LHS. Here also we are identifying the relationship of C and D. Then after identification of relationship of C and D, applying same rule to A is to B, LHS. ಎರಡು ಥರ ಆಯಿತು. ಸಿ ಮೂರು ಥರ, ಎ ಇಸ್ ಟು ಬಿ ಡಬಲ್ ಇಸ್ ಟು ಎಕ್ಸ್ ಇಸ್ ಟು ಡಿ. ದಿಸ್ ಇಸ್ ಎಲ್ ಎಚ್ ಎಸ್, ದಿಸ್ ಇಸ್ ಆರ್ ಎಚ್ ಎಸ್. ಈಗ ಎಲ್ ಎಚ್ ಎಸ್ ರಿಲೇಶನ್ಶಿಪ್ ಅನ್ನು ಕಂಡುಹಿಡ್ಕೊಂಡು ವಿ ಆರ್ ಅಪ್ಲೈಯಿಂಗ್ ದ ಸೇಮ್ ರೂಲ್ ಇನ್ ಆರ್ ಎಚ್ ಎಸ್. ಮೂರನೇ ಥರ, then B, ನಾಲ್ಕನೇ ಥರ, A is to B, double is to C is to X. This is RHS. This is also RHS.
Here also x is here, x is here. For third and fourth, x is in RHS. First and second, x is in LHS. So ಹೀಗೆ ಫಸ್ಟ್ 4 ಟೈಪಲ್ಲಿ ಲೆಕ್ಕಗಳನ್ನು ಕೊಟ್ಟಿರ್ತಾನೆ ಎಕ್ಸಾಮಿನೇಷನಲ್ಲಿ. ದೇ ಆರ್ ಯೂಸಿಂಗ್ ನಂಬರ್ಸ್ ಆರ್ ಲೆಟರ್ಸ್ ಆರ್ ವರ್ಡ್ಸ್ ಆರ್ ಬೋತ್ ಲೆಟರ್ಸ್ ಅಂಡ್ ನಂಬರ್ಸ್. ಸೇಮ್ ಈ 4 ವಿಧದ ಕ್ವಶನ್ಸ್ಗೆ ಇದನ್ನ ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಬಹಳ ಸುಲಭ ಆಗುತ್ತೆ ಸ್ನೇಹಿತರೆ. ಸೊ ಈ ಹಿನ್ನೆಲೆಯಾಗಿ ನಾನಿವತ್ತಿನ ನಂಬರ್ ರೂಲಲ್ಲಿ ಈ 5 ರೀತಿಯಾದಂತಹ ಹೋಲಿಕೆ ದಟ್ ಈಸ್ ಅನಾಲಜಿನಲ್ಲಿ ಒಂದೊಂದು ಉದಾಹರಣೆಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಸಾಲ್ವ್ ದ ಪ್ರಾಬ್ಲಮ್ ಆನ್ ದ ಬೇಸಿಸ್ ಆಫ್ ಯುವರ್ ಕ್ವಶನ್ ಪೇಪರ್ ವಿತ್ ಇನ್ ಎ ಶಾರ್ಟ್ ಟೈಮ್. ಓಕೆ, ಥ್ಯಾಂಕ್ ಯು. ಈಗ ನಾನು ಫಸ್ಟ್ ಮೆಥಡ್ಗೆ ಹೋಗ್ತೀನಿ. ಫಸ್ಟ್ ಮೆಥಡ್ ಏನು? ಫಸ್ಟ್ ಮೆಥಡ್ ಈಸ್ ಎ ಇಸ್ ಟು ಡಿ ಡಬಲ್ ಇಸ್ ಟು ಸಿ ಇಸ್ ಟು ಡಿ. ದಿಸ್ ಇಸ್ ದ ಫಸ್ಟ್ ಮೆಥಡ್. ಇಲ್ಲೇನು ಪ್ರಾಡಕ್ಟ್ ಆಫ್ ಮಿಡ್ ಟರ್ಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್. ಸೊ ಕ್ವಶನ್ಸ್ ಏನಿರುತ್ತೆ ಏನಪ್ಪ ಅಂದರೆ ಕ್ವಶನ್ಸ್ ಇಸ್ ಲೈಕ್ ದಿಸ್. ಮೊದಲನೇ ಕ್ವಶನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಅನಾಲಜಿ. ಏನು ಮಾಡಿರ್ತಾನೆ ನೋಡಿ. ಫಸ್ಟ್ ಏನು ಮಾಡ್ತಾರೆ? 25:4 25:4 ದಟ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಟು 100 ಎಕ್ಸ್ ಇಸ್ ಟು 4. ಒಟ್ಟು ಕ್ವಶನ್ ಈ ಥರ ಇರುತ್ತೆ ಲೆಕ್ಕ. ಆಪ್ಷನ್ ಎ ಬಿ ಸಿ ಡಿ ಈ ಥರ ಇರುತ್ತೆ. 25, 75, 50 ನನ್ ಆಫ್ ದ ಅಬೌವ್. ಕ್ವಶನ್ಸ್ ಇಸ್ ಏನು ಮಾಡ್ಬೇಕಾದ್ರೆ ನಾವು ಫಸ್ಟ್ ಈ ಥರ ಲೆಕ್ಕ ಕೊಟ್ಟಾಗ ಫೈಂಡ್ ಎಕ್ಸ್ ಈ ಟೈಪಲ್ಲಿ ಎಕ್ಸ್ ಸಿ ಪ್ಲೇಸಲ್ಲ ಇರ್ಬೋದು, ಡಿ ಪ್ಲೇಸಲ್ಲ ಇರ್ಬೋದು, ಬಿನಲ್ಲ ಇರ್ಬೋದು, ಎನಲ್ಲ ಇರ್ಬೋದು. ಫಸ್ಟ್ ಯು ಅಪ್ಲೈಂಗ್ ದ ಫಸ್ಟ್ ಮೆಥಡ್ ದಟ್ ಈಸ್ ಪ್ರಾಡಕ್ಟ್ ರೂಲ್, ದಟ್ ಈಸ್ ರೇಷಿಯೋ ರೂಲ್. ಸೊ ಈ ಮೆಥಡನ್ನು ಅಪ್ಲೈ ಮಾಡಿದ್ರೆ ಸೊ ಪ್ರಾಡಕ್ಟ್ ಆಫ್ ಮಿಡ್ ಟರ್ಮ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. Therefore 4x is equal to 25 into 4. 4 further cancel. X is equal to 25. Answer is 25. Answer is 25 like this. So ಈ ಬೇಸ್ ಮೇಲೆ ಲೆಕ್ಕವನ್ನು ಕಲಿತಾ ಹೋಗ್ತೀವಿ. ಆನ್ಸರ್ ಭಾಳ ಕೊನೆ ಎರಡು ಮುಗಿಸ್ಕೋಬೇಕು, ಮಧ್ಯದ ಎರಡು ಮುಗಿಸ್ಕೋಬೇಕು. ಕ್ಯಾನ್ಸಲೇಷನ್ ಮಾಡಿ ನಾವು ಎಕ್ಸ್ ಟರ್ಮ್ ಬರುತ್ತೆ. ಆ ಎಕ್ಸ್ ಟರ್ಮಿಗೆ ಈ ಪ್ಲೇಸಲ್ಲಿ ಹಾಕಿದ್ರೆ ಈ ಪ್ಲೇಸಲ್ಲಿ 25 ಹಾಕಿದ್ರೆ ದಟ್ ಈಸ್ 100 ಇಷ್ಟು 100 ಆಗುತ್ತೆ ನೋಡಿ. 25:4 ಡಬಲ್ ಇಷ್ಟು 25:4 ಇವೆರಡು ಗುಣಿಸ್ರಿ 25 into 4 that is equal to 4 into 25. 100 is equal to 100. That is LHS is equal to RHS. That is the ratio. We call it as ratio rule. So ಈ ಥರ ಲೆಕ್ಕ ಕೊಟ್ಟರೆ ಫಸ್ಟ್ ಈ ರೇಷಿಯೋ ರೂಲ್ ಅನ್ನು ಪ್ರಾಡಕ್ಟ್ ಆಫ್ ಮಿಡ್ ಟರ್ಮ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ ರೂಲ್ ಅಪ್ಲೈ ಮಾಡಿ ನೆಕ್ಸ್ಟ್ ಮೆಥಡ್ಗೆ ಹೋಗಿ ಇದೇ ಮೆಥಡಲ್ಲಿ ಇನ್ನೊಂದು ಲೆಕ್ಕ ಹೋಗಿ ಇದೇ ಮೆಥಡ್ನಲ್ಲಿ ಹೇಗೆ ಅನ್ನೋದನ್ನು ಒಂದು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಅದು ಕನ್ಫ್ಯೂಸ್ ಆಗಿದೆ. ಇನ್ನೊಂದು ಲೆಕ್ಕ ಪ್ರಾಬ್ಲಮ್. x is equal to 50:5 that is 25. Find the value of x. X is 6, 8, 10 none of the above. ಫ್ರೆಂಡ್ಸ್ ಯೋಚನೆ ಮಾಡಿ. ಫಸ್ಟ್ ಮೆಥಡ್ ಅಪ್ಲೈ ಮಾಡಿದ್ದೀನಿ. ಪ್ರಾಡಕ್ಟ್ ಆಫ್ ಮಿಡ್ ಟರ್ಮ್ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ ತಗೊಳ್ಳಿ.
ಇವೆರಡು ತಗೊಳ್ಳಿ, ಇವೆರಡು ತಗೊಳ್ಳಿ. ನೋಡಿ, x into 25 part of external, that is equal to 50 into 5. 25 ones are 25 twos are. Therefore, x equals 10. What is it? The value of x is 10 and option is B. ಸೊ ಈ ಮೆಥಡನ್ನು ಅಪ್ಲೈ ಮಾಡಿಕೊಂಡು ನೀವು ಮುಂದಿನ ಮೆಥಡಿಗೆ ಹೋಗಬೇಕಾಗುತ್ತೆ. ಸೊ ಈಗ ನಾನು ಫಸ್ಟ್ ಮೆಥಡಲ್ಲಿ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಮೆಥಡಿಗೆ ಹೋಗ್ತೀನಿ. ಈ ಸೆಕೆಂಡ್ ಮೆಥಡಲ್ಲಿ ಏನಿರುತ್ತೆ? ಎಕ್ಸ್ ಈಸ್ ಇನ್ ಫಸ್ಟ್ ಫಾರ್ಮ್, ಫಸ್ಟ್ ಪ್ಲೇಸ್, ಎ ಇಸ್ ಟು ಬಿ, ಡಬಲ್ ಇಸ್ ಟು ಸಿ ಇಸ್ ಟು ಡಿ. ಇದು ಎಲ್ ಎಚ್ ಎಸ್ ಇದ್ದಾಗ ಇದು ಆರ್ ಎಚ್ ಎಸ್ ಇರ್ತದೆ. ಸೊ ಈ ಮೆಥಡಲ್ಲಿ ಏನು? ಫಸ್ಟ್ ವಿ ಫೈಂಡ್ ದ ರಿಲೇಶನ್ಶಿಪ್ ಆಫ್ ಆರ್ ಎಚ್ ಎಸ್, ದೆನ್ ಅಪ್ಲೈಂಗ್ ದ ಸೇಮ್ ರಿಲೇಶನ್ ಟು ಎಲ್ ಎಚ್ ಎಸ್. ದಟ್ಸ್ ಆಲ್. ಆರ್ ಎಚ್ ಎಸ್ ಅಲ್ಲಿ ಏನು ರಿಲೇಶನ್ಶಿಪ್ ಇದೆ ಕಂಡುಹಿಡ್ಕೊಂಡು ಎಲ್ ಎಚ್ ಎಸ್ ಗೆ ಅಪ್ಲೈ ಮಾಡುವಂಥದ್ದು ಅಷ್ಟೇ. ಈಗ ಎಕ್ಸ್ ಕೊಟ್ಟಿದ್ದೇನೆ, ಎಕ್ಸ್ ಹಾಗೆ ಬರ್ಕೊಡ್ತೀನಿ 25. ಸೇಮ್ ವೇ 3 is to 9. ಈಗ ಆಪ್ಷನ್ ಎ, ಬಿ, ಸಿ, ಡಿ 4, 5, 6 ನನ್ ಆಫ್ ದ ಅಬೋವ್ ಅಂತ ಕೊಡ್ತಾನೆ. ನನ್ ಆಫ್ ದ ಅಬೋವ್. ಏನು ಮಾಡಬೇಕಾಗುತ್ತೆ? ಈ ಮೆಥಡ್ನಲ್ಲಿ ಫಸ್ಟ್ ಮೆಥಡಿಗೆ ಹೋಗಬೇಡಿ, ಪ್ರಾಡಕ್ಟ್ ಆಫ್ ಮಿಡ್ ಟರ್ಮ್, ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ ಹೋಗಬೇಡಿ. ಈಗ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ರೂಲ್ ಅಪ್ಲೈ ಮಾಡ್ಕೊಳ್ಳಿ. ಎಲ್ ಎಚ್ ಎಸ್ ರೂಲ್ ಆರ್ ಎಚ್ ಎಸ್ ರೂಲ್ ಅಪ್ಲೈ ಮಾಡ್ಕೊಂಡ್ರೆ ದಿಸ್ ಇಸ್ ಆರ್ ಎಚ್ ಎಸ್. ರಿಲೇಶನ್ಶಿಪ್ ಅನ್ನ ನೋಡ್ಕೊಳ್ಳಿ. 3 ಇದೆ, 9 ಬಂದಿದೆ. 3 ಅಂತ ಹೇಳಿದಾಗ 3 ಸ್ಕ್ವೇರ್ ಅಂದ್ರೆ ದಟ್ ಈಸ್ 9. 3 ಸೇಮ್ ಇದೆ, ಸೇಮ್ ನಂಬರ್ನ ಸ್ಕ್ವೇರ್ ಮಾಡಿದ್ರೆ 9 ಬರ್ತದೆ. ಅದೇ ರೀತಿ 25 ಬರ್ಬೇಕಾದ್ರೆ ಇಲ್ಲಿನ ಯಾವ ನಂಬರ್ 4 ಸ್ಕ್ವೇರ್ ಬರಲ್ಲ, 16 ಆಗ್ತದೆ. 5 ಸ್ಕ್ವೇರ್ ಅಪ್ಲೈ ಮಾಡಿ. 5 ಸ್ಕ್ವೇರ್ ಅಪ್ಲೈ ಮಾಡಿದಾಗ 5 5s 25. 5 5s ಅಂತಂದ್ರೆ 5 ಸ್ಕ್ವೇರ್ ಅಂದ್ರೆ 5 into 5 ನಾಟ್ 5 2s 10, 25. ಇದೇ ನಂಬರ್ನ ಸ್ಕ್ವೇರ್ ಮಾಡಿದ್ರೆ ಈ ಮೆಥಡ್ ಬರ್ತದೆ. ದಿಸ್ ಇಸ್ ದ ಸೆಕೆಂಡ್ ಮೆಥಡ್ ಆಫ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ರೂಲ್. ಹಾಗಾಗಿ ಗಿವನ್ ಆಪ್ಷನ್ ಅಲ್ಲಿ ಒಂದು ಸ್ಕ್ವೇರ್ ನಂಬರ್ ಸ್ಕ್ವೇರ್ ಮಾಡಿದ್ರೆ 25 ಬರುತ್ತೆ. 4 ಸ್ಕ್ವೇರ್ 16 ಅಲ್ಲ, 5 ಸ್ಕ್ವೇರ್ 25 ಇದೆ, 6 ಸ್ಕ್ವೇರ್ 36 ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಯುವರ್ ಕ್ವಶನ್. ಓಕೆ ಫ್ರೆಂಡ್ಸ್, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ಳಿ. ಸೇಮ್ ಈಗ ನಾನು 3ನೇ ಲೆಕ್ಕಕ್ಕೆ ಹೋಗ್ತೀನಿ, 3rd ಲೆಕ್ಕಕ್ಕೆ ಹೋಗ್ತೀನಿ. ನಂಬರ್ ಸಿಸ್ಟಮ್ನಲ್ಲಿ ನನಗೆ ಆಲ್ರೆಡಿ ಹೇಳಿದೆ ನಂಬರ್ ಎಕ್ಸ್ ಫಾರ್ಮ್ ಇಲ್ಲಿರ್ತದೆ. ಇದು ಎ ಇಸ್ ಟು ಬಿ, ಎಕ್ಸ್ ಬಿ ಪ್ಲೇಸ್ ಅಲ್ಲಿ ಇರ್ತದೆ, ಎಕ್ಸ್ ಬಿ ಪ್ಲೇಸ್ ಅಲ್ಲಿ ಇರ್ತದೆ. ಇಲ್ಲೂ ಸಹ ಫಸ್ಟ್ ಐಡೆಂಟಿಫೈ ದ ರಿಲೇಶನ್ಶಿಪ್ ಆಫ್ ಸಿ ಅಂಡ್ ಡಿ. ಸಿ ಅಂಡ್ ಡಿ ರಿಲೇಶನ್ಶಿಪ್ ತಗೋಬೇಕು. ಈಗ 9 is to 80, ಡಬಲ್ is to 9 is to x ಅಂತ ತಗೊಳ್ಳಿ, 9 is to x ಅಂತ ತಗೊಳ್ಳಿ, 10 is to 99. ಆಪ್ಷನ್ ಎ 80, 90, 100. ಈಗ ನಾವೇನ್ ಮಾಡ್ಬೇಕಾದ್ರೆ ಒನ್ಸ್ ಅಗೇನ್ ನಾವು ಆರ್ ಎಚ್ ಎಸ್ ಗೆ ಹೋಗೋದು. ವಿ ಆರ್ ಅಪ್ಲೈಯಿಂಗ್ ದ ಆರ್ ಐಡೆಂಟಿಫೈ ದ ಆರ್ ಎಚ್ ಎಸ್ ರೂಲ್, ದೆನ್ ಅಪ್ಲೈ ಎಲ್ ಎಚ್ ಎಸ್ ರೂಲ್. ಈಗ 100 ಬರ್ಬೇಕಾದ್ರೆ 10 ಸ್ಕ್ವೇರ್ ಅಂತಂದ್ರೆ 100, 100 minus 1 ಅಂದ್ರೆ ದಟ್ ಈಸ್ 99. ದಟ್ ಈಸ್ 10 ಸ್ಕ್ವೇರ್ ಅಂದ್ರೆ 10 10s 100, 100 minus 1 ಅಂದ್ರೆ ದಟ್ ಈಸ್ 99. ಅದೇ ತರ ರೂಲ್ ಅಪ್ಲೈ ಮಾಡಿದ್ರೆ ಅಪ್ಲೈಯಿಂಗ್ ದ ರೂಲ್ ಸೇಮ್ ರೂಲ್ ಟು ಎಲ್ ಎಚ್ ಎಸ್. ಈಗ 9 ಸ್ಕ್ವೇರ್ ಅಂದ್ರೆ 9 into 9 that is 81. 81 minus 9 ಅಂದ್ರೆ that is 80. Answer is 80. Answer is 80. ಹಾಗಾಗಿ
ಥರ್ಡ್ ಟೈಪಲ್ಲಿ ಎಕ್ಸ್ ಈಸ್ ದ ಇನ್ ಪ್ಲೇಸ್ ಆಫ್ ಬಿ, ಆರ್ ಇನ್ ದ ಪ್ಲೇಸ್ ಆಫ್ ಬಿ ನಲ್ಲಿ ಇರ್ತದೆ. ಸೊ ಅದು ನೋಡಿ. ಸೊ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀವಿ. ಇದರಲ್ಲಿ ಹಿಂದಿನ ಲೆಕ್ಕದಲ್ಲಿ ಎಕ್ಸ್ ಇಲ್ಲಿತ್ತು, ಈಗಿದೆ. ಈಗ ನಾಲ್ಕನೇ ಟೈಪಿಗೆ ಹೋಗೋಣ. ಫೋರ್ತ್ ಟೈಪ್ ಹೋಗೋಣ. ಫೋರ್ತ್ ಟೈಪ್ ಈಸ್ ಎ ಇಸ್ ಟು ಬಿ, ಎಕ್ಸ್ ಇಸ್ ಟು ಡಿ, ಎ ಇಸ್ ಟು ಬಿ, ಎಕ್ಸ್ ಇಸ್ ಟು ಡಿ. ಈಗ ಒಂದು ಉದಾಹರಣೆ ತಗೊಳ್ತೀವಿ. LHS RHS ಅಂದರೆ ಉದಾಹರಣೆ ತಗೊಳ್ತೀವಿ. 3:27, 3:27, double is to x is to 125. Options are 5, 6, 7, none above. This is LHS, this is RHS. ಸ್ನೇಹಿತರೆ ನೋಡ್ಕೊಳ್ಳಿ, ಈಗ ನಾವು ಮೊದಲನೇ ಲೆಕ್ಕದಲ್ಲಿ RHS ಇಂದ LHS ಬಂದಿದ್ವಿ. ಬಟ್ ಇವಾಗ ಫಸ್ಟ್ ಯು ಐಡೆಂಟಿಫೈ ದ ರಿಲೇಶನ್ಶಿಪ್ ಆಫ್ LHS ನಂಬರ್ಸ್. ಈ LHS ಇಂದ RHS ಹೋಗಬೇಕು, ಬಿಕಾಸ್ X is in the place of C place. That is why first you identify the relationship of LHS. ಈಗ 3 ಇದೆ, 3 ಕ್ಯೂಬ್ ಮಾಡಿ. 3 ಕ್ಯೂಬ್ ಅಂದ್ರೆ 27. 3 ಕ್ಯೂಬ್ means 3 into 3 into 3. 3 3 is 9, 9 3 is 27. ಅದೇ ರೂಪ ಮಾಡಿದ್ರೆ ಇಲ್ಲಿರೋ ಯಾವ ನಂಬರ್ ಅನ್ನ ಕ್ಯೂಬ್ ಮಾಡಿಕೊಂಡು ಟೈಪ್ ಬರುತ್ತಪ್ಪ ಅಂದ್ರೆ 5 ಅನ್ನ ಕ್ಯೂಬ್ ಮಾಡಿದ್ರೆ 125 ಬರುತ್ತೆ. 5 ಕ್ಯೂಬ್ ಅಂತಂದ್ರೆ 5 into 5 into 5. 5 5 is 25, 5 5 is 125. ಹಾಗಾಗಿ ಆಪ್ಷನ್ ಈಸ್ ಎ. ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ 5ನೇ ಮೆಥಡ್, ಇದರಲ್ಲಿ ಲಾಸ್ಟ್ ಮೆಥಡ್, 5th ಮೆಥಡ್. 5ನೇ ಮೆಥಡ್ಗೆ ಹೋಗ್ತೀನಿ. 5th ಮೆಥಡ್ ಈಸ್ ಎಕ್ಸ್ ಈಸ್ ಇನ್ ಪ್ಲೇಸ್ ಆಫ್ ಡಿ ಇರುತ್ತದೆ. ಒನ್ಸ್ ಅಗೇನ್ ನಾವು ಈ ಲೆಕ್ಕದಲ್ಲೂ ಸಹ RHS ಇಂದ LHS ಬರಬಾರ್ದು, LHS ಟು RHS ಹೋಗಬೇಕು, ಬಿಕಾಸ್ ಎಕ್ಸ್ ಇಸ್ ಇನ್ ಪ್ಲೇಸ್ ಆಫ್ ಡಿ. ಈಗ 25 is to 125, 36 is to question mark. Option A is 216, option B is 313, option C is 125, option D is none of the order. ಈಗ ಸೇಮ್ ವೇ ನಾವು LHS ಇಂದ RHS ಅಪ್ಲೈ ಮಾಡ್ಕೋಬೇಕು, ಆಮೇಲೆ RHS ಹೋಗಬೇಕು. ಫಸ್ಟ್ ಯು ಐಡೆಂಟಿಫೈ ದ ರಿಲೇಶನ್ಶಿಪ್ ಆಫ್ LHS, ದಟ್ ಇಸ್ ರಿಲೇಶನ್ಶಿಪ್ ಆಫ್ A and B ನಂಬರ್ಸ್ ನೋಡ್ಕೊಳ್ಳಿ. ಈಗ 25 is the square number, 125 is the cube number. ಹಾಗಾಗಿ 25 ಅಂದರೆ 5 square, 125 ಅಂದರೆ 5 cube. That means square and cube. 6 square, 6 square, 6 square, 6 cube. That is 260. ನೋಡಿ 260 ಅಂದರೆ 6 ಕ್ಯೂಬ್ ಅಂದರೆ 6 into 6 into 6, that is 36 into 6. 36 3 216, that is 260. 6 cube means 260. ನೋಡಿ ಸ್ನೇಹಿತರೆ, ಅನಾಲಜಿನಲ್ಲಿ ದೇ ಆರ್ ಯೂಸಿಂಗ್ ನಂಬರ್ಸ್ ಓನ್ಲಿ. ನಂಬರ್ಸ್ ಅನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಾದ ಕಾಂಪ್ಲೆಕ್ಸ್ ಲೆಕ್ಕಗಳನ್ನ ಅವದೇ ಆದಂಥ ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, ಇಂಟೀಜರ್ಸು, ಹೋಲ್ ನಂಬರು ಇವರನ್ನ ಬಳಸ್ಕೊಂಡು ಅಡಿಷನ್ನು, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್ ಹೀಗೆ ಕಾಂಪ್ಲೆಕ್ಸ್ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಈ ರೀತಿಯಾದಂತಹ ಕಾನ್ಸೆಪ್ಟ್ ಬೇಸ್ ಮೇಲೆ ಬೇರೆ ಬೇರೆ ಯಾವ ಯಾವ ಪರೀಕ್ಷೆಗಳಲ್ಲಿ ಹೇಗೆ ಕೇಳಿದ್ದಾನೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಸ್ತೃತವಾಗಿ CET ಕ್ವಶನ್ಸನ್ನೇ ಆಯ್ಕೆ ಮಾಡಿಕೊಂಡು CET ಮೆಥಡನ್ನೇ ಅಪ್ಲೈ ಮಾಡಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾನು ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀನಿ. ಸ್ನೇಹಿತರೆ ಕಾಯ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಡೀ ಮೆಂಟಲ್ ಅಬಿಲಿಟಿ ಕ್ವಶನ್ಸನ್ನು ಉಪಯೋಗ ಮಾಡಿಕೊಡಿ ಅಂತೇಳಿ
ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಒಳ್ಳೆಯದಾಗಲಿ.